ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಎರಡು ಸ್ಟಾಕ್ಗಳ ಒಂದು ಅನಾಲಿಸಿಸ್ ನ ಶೇರ್ ಮಾಡ್ತಾ ಇದ್ದೀನಿ. ಇದು ಸ್ವಿಂಗ್ ಟ್ರೇಡಿಂಗ್ ಆಗಿ ಕನ್ಸಿಡರ್ ಮಾಡಬಹುದು. ಅದ್ರ ಜೊತೆಗೆ ಪೊಸಿಷನ್ ಪ್ರಾಬ್ಲಮ್ 6 ಮಂತ್ಸ್ ನೆಕ್ಸ್ಟ್ 1 ಇಯರ್ ಗಂಟೆ ಕ್ಯಾರಿ ಮಾಡುವಂತ ಕೆಲವೊಂದು ಸ್ಟಾಕ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಸ್ಟಾಕ್ ಹೆಂಗೆ ಏನಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಇದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಕೊಡಬೇಕಾಗಿರುವಂತ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಜರ್. ಸೊ ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ನಮ್ಮ ವಿಡಿಯೋದ ಕಂಟೆಂಟ್ಸ್ಗಳು ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಎ ರಿಸ್ಕಿ ಬಿಸ್ನೆಸ್, ನೀವೇನಾದ್ರೂ ನಾಲೆಜ್ ಇಲ್ಲದೆ ಬಂದ್ರೆ. ಓಕೆ, ಸರಿ ಸ್ನೇಹಿತರೆ. ಓಕೆ, ಸೊ ಆಪ್ಷನ್ಸ್ ಗೀತಾ ಅದು ಸುಮಾರು ಜನ ಕೇಳ್ತಿದ್ರು, ಸತೀಶ್ ಅವರ ಯಾವ ರೀತಿಯ ಹೆಂಗೆ ಏನು ಅಂತ ಕೇಳ್ತಿದ್ರು. ಸೊ ಸುಮಾರು ವಿಡಿಯೋಗಳು ಹೇಳ್ತಾ ಬಂದಿದ್ದೀನಿ, ನೀವು ಒಂದು ಆಪ್ಷನ್ಸ್ ಕೋರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಲೈಫ್ ಲಾಂಗ್ ಒಂದು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಒಂದು ಬ್ಯೂಟಿಫುಲ್ ಕೋರ್ಸ್ ನಿಮ್ಗೋಸ್ಕರ. ಯಾಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದಾದ್ಮೇಲೆ ಇದ್ರಲ್ಲಿ ಕೊಟ್ಟಿರುವಂತ ಒಂದು ಸ್ಟ್ರಾಟಜಿಸ್ ಜೊತೆಗೆ ಒಂದು ಟ್ಯಾಕ್ಟಿಕ್ಸ್ ಮತ್ತೆ ಟ್ರಿಕ್ಸ್ ಏನಿದೆ, ಆ ಒಂದು ಟ್ರಿಕ್ಸ್ ಗಳನ್ನ ನೀವು ಲೈಫ್ ಲಾಂಗ್ ಫಾಲೋ ಮಾಡ್ತಾ ಹೋದ್ರೆ ಮಾರ್ಕೆಟ್ ಯಾವುದೇ ಕಂಡೀಷನ್ಸ್ ಹೆಂಗೆ ಚೇಂಜ್ ಆದ್ರೂ ಸಹ ಸಿಮಿಲರ್ ಒಂದು ಪ್ಯಾಟರ್ನ್ ಮಾರ್ಕೆಟ್ ಒಂದು ಚಾರ್ಟರ್ ಕೊಡೋದ್ರಿಂದ ಸೇಮ್ ರೀತಿಯ ಒಂದು ಸ್ಟ್ರಾಟಜಿಸ್ಗಳನ್ನ ಸಹ ನೀವು ಫಾಲೋ ಮಾಡಿಕೊಂಡು ಪ್ರಾಫಿಟ್ ನ ಮಾಡ್ಬೋದು ವಿತೌಟ್ ಎನಿ ಟೆನ್ಷನ್. ಸೊ ಆಪ್ಷನ್ಸ್ ಬೈಯಿಂಗ್ ಮಾಡ್ತಿದ್ರೆ ನೆನ್ಪಿಟ್ಕೊಳ್ಳಿ, ಪ್ರಾಬಬಿಲಿಟಿ ಕಮ್ಮಿ. ಆಪ್ಷನ್ ಸೆಲ್ಲಿಂಗ್ ಮಾಡ್ತಿದ್ದೀನಿ ಅಥವಾ ಮಾಡ್ಬೇಕಿದ್ದೀನಿ ಬಟ್ ಅನ್ಲಿಮಿಟೆಡ್ ಲಾಸ್ ಅಂತ ಭಯ ಆಯ್ತು ಅಂದ್ರೆ ಈ ಒಂದು ಕೋರ್ಸು ನಿಮ್ಗೋಸ್ಕರ. ಓಕೆ, ಸೊ ಅದರ ಒಂದು ಬೆಸ್ಟ್ ಎಕ್ಸಾಂಪಲ್ ಸಹ ಕೊಡ್ತೀನಿ. ಇವತ್ತಿನ ಒಂದು ಸ್ಟ್ರಾಟಜಿ ಸಹ ನಾವು ಇಂಪ್ಲಿಮೆಂಟ್ ಮಾಡಿದ್ರಿ. ಯಾವುದೇ ರೀತಿಯ ಏನು ಟೆನ್ಷನ್ ಇಲ್ಲದೆ, ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡದೇ ಇರುವಂತ ಒನ್ ಆಫ್ ದ ಸ್ಟ್ರಾಟಜಿ ಅಂತ ಹೇಳ್ಬೋದು. ಇದು ಟಿಪಿಕಲ್ ಹೇಳ್ಬೇಕಂದ್ರೆ ಒಂದು ಎಕ್ಸ್ಪೈರಿ ಸ್ಟ್ರಾಟಜಿ ಅಂತ ಹೇಳ್ಬೋದು. ನೋಡ್ಬೋದು ಈ ಒಂದು ಸ್ಟ್ರಾಟಜಿಯಲ್ಲಿ ಮ್ಯಾಕ್ಸಿಮಮ್ ಲಾಸ್ ನೋಡ್ಬೋದು ಜಸ್ಟ್ 500 ರೂಪಾಯಿ. ಸೊ ನೋಡ್ಬೋದು ಒಂದು ಸ್ಟ್ರಾಟಜಿಯಲ್ಲಿ ಇಷ್ಟು ಕಡಿಮೆ ಒಂದು ಲಾಸ್ ನ ತಗೊಂಡು ನಾವು ಟ್ರೇಡ್ ಮಾಡ್ಬೋದು ಅಂತ ಹೇಳಿದ್ರೆ ಎಷ್ಟು ಪೀಸ್ಫುಲ್ ಅಲ್ವಾ. ಸೊ ಏನಕ್ಕೆ ಫಸ್ಟ್ ಲಾಸ್ ನ ಡಿಸ್ಕಷನ್ ಮಾಡ್ತಿದೀನಿ ಅಂತ ಹೇಳಿದ್ರೆ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದ್ರೆ ಪ್ರಾಫಿಟ್ ಸೆಕೆಂಡರಿ ಆಗುತ್ತೆ, ಲಾಸ್ ಎಷ್ಟು ಮಾಡ್ಕೊಂತೀರಾ ಅನ್ನೋದು ಫಸ್ಟ್ ಒಂದು ಪಾಯಿಂಟ್ ಆಗುತ್ತೆ. ಅದು ನಮ್ಮ ಕೋರ್ಸ್ ಸಹ ಹೇಳಿರೋದ್ರಿಂದ. ಸೊ ಈ ಒಂದು ಆ ಏನಂದ್ರೆ ಒಂದು ಸ್ಟ್ರಾಟಜಿ, ಎಕ್ಸ್ಪೈರಿ ಸ್ಟ್ರಾಟಜಿಯಲ್ಲಿ ಜಸ್ಟ್ 500 ರೂಪಾಯಿ ಲಾಸ್ ಅಲ್ಲಿ ಸಹ ನಾವು ಒಂದು ಇಂಪ್ಲಿಮೆಂಟ್ ನ ಮಾಡಿದ್ರೆ ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡ್ಬೋದು ಹತ್ತತ್ರ 2000 ರೂಪಾಯಿ. ಸೊ ಯಾವುದೇ ರೀತಿ ಟೆನ್ಷನ್ ಇರಲ್ಲ. ಸೊ ಇವತ್ತಿನ ಮಾರ್ಕೆಟ್ ಸಹ ನೀವು ನೋಡ್ಬೋದು, ಗ್ಯಾಪ್ ಅಪ್ ಓಪನ್ ಆಯ್ತು, ಸ್ವಲ್ಪ ಗ್ಯಾಪ್ ಫಿಲ್ ಆಗಕ್ಕೆ ಶುರು ಆಯ್ತು, ಒಂದು ದೊಡ್ಡ ಕ್ಯಾಂಡಲ್ ಬಂತು, ರಿವರ್ಸಲ್ ಆಯ್ತು. ಈ ರೀತಿ ಸಿಕ್ಕಾಪಟ್ಟೆ ಟೆನ್ಷನ್ ಇರೋ ಟೈಮಲ್ಲಿ ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ ಯಾವುದೇ ರೀತಿ ಟೆನ್ಷನ್ ಇದ್ರೆ ನಾವು ನೋಡ್ಬೋದು ಜಸ್ಟ್ ಅರೌಂಡ್ ಒಂದು 5% ಪ್ರಾಫಿಟ್ ಅರ್ನ್ ಮಾಡೋದು. ಇದು 5% ಎಕ್ಸಾಕ್ಟ್ ಅಲ್ಲ, 4.7% ಏನಿದೆ ಅದರ 1800 ರುಪೀಸ್ ಒನ್ ಸೆಟ್ ಅಥವಾ ಒಂದು ಪ್ಯಾಕ್ ಅಂತ ನಾವೇನ್ ಕಟ್ತೀವಿ ಸ್ಟ್ರಾಟಜಿಲಿ, ಆ ಒಂದು ಪ್ಯಾಕ್ ಅಲ್ಲಿ ಅರ್ನ್ ಮಾಡಿರುವಂತ ಒಂದು ಪ್ರಾಫಿಟ್ ಒಂದು ದಿವಸಕ್ಕೆ. ಅದರ ಮಾರ್ಜಿನ್ ಬಂದ ಹತ್ರ ಇಲ್ಲಿ 42,000 ಇದೆ, ಬಟ್ ಮಾರ್ಜಿನ್ ಬಂದ ಹತ್ರ 38,000 ಚೇಂಜ್ ಸಮಥಿಂಗ್ ನಾನು ಇನ್ವೆಸ್ಟ್ ಮಾಡಿದೆ ಒಂದು ಪ್ಯಾಕ್ಗೆ. ಸೊ ಅದ್ರ ಬೇಸ್ ನೋಡ್ಬೋದು ಆರಾಮಾಗಿ ಟೆನ್ಷನ್ ಇಲ್ಲದೆ ನಾವು ಸಹ ಪ್ರಾಫಿಟ್ ನ ಮಾಡಿದಿರಿ. ಅದು ಒಂದು ಬ್ಯಾಚ್ ಅಲ್ಲಿ ಅಥವಾ ಒಂದು ಪ್ಯಾಕ್ ಅಲ್ಲಿ 1875 ರುಪೀಸ್. ಈ ರೀತಿ ಒಂದು ಸ್ಟ್ರಾಟಜಿಗಳಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಟೆನ್ಷನ್ ಇಲ್ಲದೆ ಟ್ರೇಡ್ ಮಾಡ್ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನೀವು ಮೆಸೇಜ್ ಮಾಡಬಹುದು, ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಏನಕ್ಕೆ ಸ್ವಲ್ಪ ಟೈಮ್ ತಗೊಂಡು ಹೇಳಿದ್ರೆ ಸ್ನೇಹಿತರೆ, ಸುಮಾರು ಜನ ರಿಪೀಟೆಡ್ ಸೇಮ್ ಕ್ವಶನ್ಸ್ ಕೇಳೋದ್ರಿಂದ ಒಂದು ವಿಡಿಯೋದಲ್ಲಿ ಮಾಡಾಕ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಒಂದು ಶೇರ್ ಮಾಡಿದ್ದೀನಿ. ಓಕೆ, ಸರಿ ಸ್ನೇಹಿತರೆ. ಸೊ ನನಗೆ ಆಪ್ಷನ್ಸ್ ಜೊತೆಗೆ ನನಗೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಸಹ ಸ್ವಲ್ಪ ಇಂಟ್ರೆಸ್ಟ್ ಇತ್ತೀಚೆಗೆ ಬರ್ತಿರೋದ್ರಿಂದ ಸೊ ಆಪ್ಷನ್ಸ್ ನ ಜೊತೆಗೆ ಈ ನಮ್ಮ ಸ್ವಿಂಗ್ಸ್ ಟ್ರೇಡಿಂಗ್ ನ ಸ್ಟಾಕ್ಸ್ ಗಳು ಏನ್ ಶೇರ್ ಮಾಡ್ತೀನಿ. ಕೆಲವೊಂದು ಸ್ಟಾಕ್ ಅಲ್ಲಿ ನಾನು ಸಹ ಇನ್ವೆಸ್ಟ್ ಮಾಡಿದ್ದೆ, ಕೆಲವೊಂದು ಮಾಡಿರೋದಿಲ್ಲ. ಸೊ ರಿಸ್ಕ್ ನಿಮ್ ಜೊತೆ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಟ್ರೇಡ್ ನ ಮಾಡಿ. ಓಕೆ, ಸೊ ಫಸ್ಟ್ ಒಂದು ಸ್ಟಾಕ್ ಬಂದು ದಿಲೀಪ್ ಬಿಲ್ಡ್ಕಾನ್ ಲಿಮಿಟೆಡ್ ಅನ್ನೋ ಒಂದು ಸ್ಟಾಕ್. ನೀವು ನೋಡ್ಬೋದು ಈ ಒಂದು ಸ್ಟಾಕ್ ಬ್ಯೂಟಿಫುಲ್ ಆಗಿ ಒಂದು ಬ್ಯಾಕ್ ಟು ಬ್ಯಾಕ್ ಒಂದು ವೀಕ್ಲಿ ಒಂದು ಟೈಮ್ ಫ್ರೇಮ್ ನೋಡಬಹುದು. ಸೂಪರ್ ಆಗಿರುವಂತ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಶನ್ಸ್ ಕೊಟ್ಟಿದೆ. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ನೀವು ಇಮಿಡಿಯೇಟ್ ನೋಡ್ರೆ ಯಾವುದೇ ರೀತಿಯ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇಲ್ಲ ಅಂತ ಹೇಳ್ಬೋದು. ಇದೇ ಟ್ರೆಂಡ್ ಏನೋ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಾವು ಸ್ವಲ್ಪ ಈ ಲೆವೆಲ್ಗೆ ಒಂದು ಬರ್ಲಿ ಅಂತ ಕಾಯ್ತದೆ, ಬಟ್ ಬಂದಿಲ್ಲ. ಬಟ್ ಇನ್ ಕೇಸ್ ಈ 3 ವೀಕ್ಸ್ ಕ್ಯಾಂಡಲ್ಸ್ ಆದ್ಮೇಲೆ ಸ್ವಲ್ಪ ಏನಾದ್ರು ರೀತಿಯಾಗಿ ಒಂದು ಬ್ರೇಕ್ಔಟ್ ಏನೋ ಕೊಡ್ತಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡಿಂಗ್ ಮಾಡ್ಬೋದು. ಹತ್ತತ್ರ ಒಂದು 690 ಫಸ್ಟ್ ಟಾರ್ಗೆಟ್, 720 ಸೆಕೆಂಡ್ ಟಾರ್ಗೆಟ್, 878 ನ ಒಂದು ಥರ್ಡ್ ಟಾರ್ಗೆಟ್ ನ ಮಾಡ್ಬೋದು. ಅದಾದ್ರೆ ಒಂದು 30 to 40% ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಈ ಒಂದು ದಿಲೀಪ್ ಬಿಲ್ಡ್ಕಾನ್ ಒಂದು ಲಿಮಿಟೆಡ್. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ಸಹ ಒಂದು ಸ್ವಲ್ಪ ಒಂದು ಏನಂದ್ರೆ ಒಂದು ಇಂಟ್ರೆಸ್ಟ್ ಒಂದು ಇನ್ಕ್ರೀಸ್ ಆಗ್ತಿರೋದ್ರಿಂದ ಹೈ ಪ್ರಾಬಬಿಲಿಟಿ ಇದೆ ಈ ಒಂದು ಸ್ಟಾಕ್ ಅಲ್ಲಿ ಪ್ರಾಫಿಟ್ ಮಾಡುವಂತ ಒಂದು ಚಾನ್ಸಸ್. ಓಕೆ, ಸರಿ, ಇದು ಫಸ್ಟ್ ಸ್ಟಾಕ್ ಸ್ನೇಹಿತರೆ. ಸೊ ಇದರಲ್ಲಿ ನೀವು ಮಾಡ್ಬೇಕಾಗಿರೋ ಆಕ್ಷನ್ ಅಂತ ಹೇಳಿದ್ರೆ, ನಿಮ್ಮಲ್ಲಿರುವಂತ ಕೆಲವೊಂದು ಸ್ಟಾಕ್ ಮಾರ್ಕೆಟ್ ನ ನಾಲೆಜ್ ನ ನಾನು ಏನ್ ನಿಮ್ಮ ಒಂದು ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ, ಆ ಒಂದು ಐಡಿಯಾಗೆ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ನೋಡಬಹುದು ಸುಮಾರು ವಿಡಿಯೋಗಳನ್ನ ನಾನು ಹೇಳ್ತಿದ್ದೆ, ಯಾವುದೋ ಒಂದು ಸ್ಟಾಕ್ ಒಂದು ಬಿಲ್ಡಪ್ ಒಂದು ಕ್ರಿಯೇಟ್ ಮಾಡ್ತಾರೆ ನೋಡಿ, ದಿಲೀಪ್ ಬಿಲ್ಡ್ ಕಾನ್ ಇದೆ. ಸೊ ಬಿಲ್ಡಪ್ ಒಂದು ಈ ರೀತಿ ಒಂದು ಫಾರ್ಮೇಶನ್ಸ್ ಆಗಿ ಬ್ರೇಕ್ಔಟ್ ಕೊಡ್ತಂದ್ರೆ ಚಾನ್ಸಸ್ ಆರ್ ವೆರಿ ವೆರಿ ಹೈ ಈ ಒಂದು ಸ್ಟಾಕ್ ಆಲ್ ಟೈಮ್ ಹಿಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದು ಇಮಿಡಿಯೇಟ್ ಅಲ್ಲ, ಸ್ವಲ್ಪ ದಿವಸ ಆದ್ಮೇಲೆ. ಓಕೆ, ನೋಡಬಹುದು ಈ ಒಂದು ಸ್ಟಾಕ್ ನ ಇದೇ ರೀತಿಯ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಹತ್ರ ನೋಡಿ ಹೇಳ್ದಂಗೆ ಈ ಥರ್ಡ್ ಟಾರ್ಗೆಟ್ ಸಹ ಈಸಿಗೆ ಅಚೀವ್ ಆಗುತ್ತೆ. ಬಟ್ ಪ್ರಾಬ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಪ್ರಾಬ್ಲಿ ಒಂದು 6 ಮಂತ್ಸ್ ಸಹ
ಬೇಕಿರೋದ್ರಿಂದ ಥರ್ಡ್ ಟಾರ್ಗೆಟ್ ಅಚೀವ್ಮೆಂಟ್ ಮಾಡಕ್ಕೆ ಫಸ್ಟ್ ಟಾರ್ಗೆಟ್ ಸೆಕೆಂಡ್ ಟಾರ್ಗೆಟ್ ಪ್ರಾಬಬಲಿ ಒಂದು 3 ಅಥವಾ 4 ತಿಂಗಳಲ್ಲಿ ಅಚೀವ್ಮೆಂಟ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದು ಡಿಲಿ ಬಿಲ್ಡ್ ಕಾರ್ನ ಒಂದು ಸ್ಟಾಕ್. ಓಕೆ, ನೆಕ್ಸ್ಟ್ ಸ್ಟಾಕ್ ಸ್ನೇಹಿತರೆ ಒಂದು ಕೈಂಡ್ ಆಫ್ ಒಂದು ಪೆನ್ನಿ ಸ್ಟಾಕ್ ಅಂತ ಹೇಳ್ಬೋದು. ಇದು ಇನ್ನೂ ಇಮಿಡಿಯೇಟ್ ಬ್ರೇಕ್ಔಟ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಅಲ್ಲಿ ನೀವು ನೋಡಬಹುದು ಇಮಿಡಿಯೇಟ್ ಈ ರೀತಿ ಒಂದು ರೌಂಡಿಂಗ್ ಪ್ಯಾಟರ್ನ್ ಒಂದು ಫಾರ್ಮೇಶನ್ಸ್ ಆದ್ಮೇಲೆ ಈ ಒಂದು ಸ್ಟಾಕ್ ಮಲ್ಟಿಪಲ್ ಟೈಮ್ ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂಡಿರೋದ್ರಿಂದ, ಸೊ ಇಲ್ಲಿ ಸಹ ರೆಸಿಸ್ಟೆನ್ಸ್ ಹಿಟ್ ಆಗಿ ವಾಪಸ್ ಬಂದಿರೋದ್ರಿಂದ ಈ ಒಂದು ಸ್ಟಾಕ್ ಇದೇ ರೀತಿ ಟ್ರೆಂಡ್ ಕಂಟಿನ್ಯೂ ಆಗಿ ಇಲ್ಲಿನ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ ಇಲ್ಲಿಂದ ಹತ್ತತ್ರ ಈ ನಮ್ಮ ಮಾರ್ಕೆಟ್ ಕೊಟ್ಟಿದ್ರೆ ಹತ್ತತ್ರ 45 rupees ಗಂಟ ಟಾರ್ಗೆಟ್ ಅಚೀವ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಇದು ಸಹ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಿಕಾಸ್ ಈ ಒಂದು ಸ್ಟಾಕ್ ಅಲ್ಲಿ ಸಹ ಅಬ್ಸರ್ವೇಷನ್ಸ್ ಮಾಡ್ತಿದ್ದೆ ಸ್ವಲ್ಪ ಮೂವ್ಮೆಂಟ್ ಸ್ವಲ್ಪ ಸ್ಲೋ ಕೊಡ್ತಿರೋದ್ರಿಂದ ಸ್ವಲ್ಪ ಒಂದು ಟೈಮ್ ಇಡ್ಸುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಈ ಒಂದು ಸ್ಟಾಕ್ ಅಲ್ಲಿ ಈ ಒಂದು ಕ್ಯಾಂಡಲ್ಗಳೇ ನೋಡಿ, ಈ ಒಂದು ಕ್ಯಾಂಡಲ್ಗಳೇ ಬಂದ್ಮೇಲೆ ನೋಡ್ಬೋದು ಎಷ್ಟು ತುಂಬಾ ಟೈಮ್ ತಗೊಂಡು ಬ್ರೇಕ್ಔಟ್ ಕೊಡೋಕೆ ಒಂದು ವೆಯ್ಟ್ ಮಾಡ್ತಿದೆಯಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟಾಕ್ ಸಹ ಇಲ್ಲೂ ಬ್ರೇಕ್ಔಟ್ ಆದ್ರೆ ಎಂಟರ್ ಆಗ್ಬೋದು, ಬಟ್ ಸ್ವಲ್ಪ ರಿಸ್ಕ್ ಆಗುತ್ತೆ ಬಿಕಾಸ್ ಮಲ್ಟಿಪಲ್ ರೆಸಿಸ್ಟೆನ್ಸ್ ಇರೋದ್ರಿಂದ. ಇನ್ ಕೇಸ್ ಏನಾದ್ರು ಒಂದು ಒಳ್ಳೆ ಇಂಟ್ರೆಸ್ಟ್ ಏನಾದ್ರು ಈ ಒಂದು ಸ್ಟಾಕ್ ಏನಾದ್ರು 24 ಲೆವೆಲ್ ಏನಾದ್ರು 23 ಇಂದ 24 ಲೆವೆಲ್ ಏನಾದ್ರು ಸ್ಟ್ರಾಂಗ್ ಆಗಿ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಹತ್ರ 45 rupees ಗಂಟ ರೀಚ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸ್ಟಾಕ್ ಏನಾದ್ರು ನೀವೇನಾದ್ರು ಎಂಟರ್ ಆಗಿ ಏನಾದ್ರು ಮೂವ್ಮೆಂಟ್ ಏನಾದ್ರು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ಎಕ್ಸಾಂಪಲ್ 100 ಸ್ಟಾಕ್ಸ್ ಬೈ ಮಾಡಿದ್ರೆ ಆ ಒಂದು 100 ಸ್ಟಾಕ್ ಅಲ್ಲಿ ಹತ್ರ ಒಂದು 60 ಇಂದ 80 ಸ್ಟಾಕ್ ನ ಹತ್ರ 43 ಇಂದ 44 ಲೆವೆಲ್ಗೆ ನೀವು ಕ್ಲೋಸ್ ಮಾಡ್ಕೊಳ್ಳಿ, ಬಿಕಾಸ್ ಸ್ವಲ್ಪ ಒಂದು ರೆಸಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ ಕ್ಲೋಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು 20% 30% ಒಂದು ರಿಮೈನಿಂಗ್ ಸ್ಟಾಕ್ಸ್ ಏನಿದೆ ಅದನ್ನ ನೀವು ನಿಮ್ಮ 45 ಇಂದ 48 ರೇಂಜ್ ಗಂಟ ನೀವು ಇಡ್ಬೋದು. ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಲ್ರೆಡಿ ಹೇಳಿದಂಗೆ ಸ್ವಲ್ಪ ಸ್ಲೋ ಮೂವ್ಮೆಂಟ್ ಆಗಿರುವಂತ ಸ್ಟಾಕ್ ಆಗಿರೋದ್ರಿಂದ ಡಿಶ್ ಟಿವಿ ಸ್ವಲ್ಪ ಒಂದು ರಿಸ್ಕಿ ಬೆಟ್ ಜೊತೆಗೆ ಒಂದು ಏನಂದ್ರೆ ಒಂದು ರಿಟರ್ನ್ ಕೊಡುವಂತ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಅಥವಾ 80% ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ ಈ ಒಂದು ಡಿಶ್ ಟಿವಿ ಒಂದು ಸ್ಟಾಕಿಗೆ. ಓಕೆ, ಸರಿ. ಸೊ ಸುಮಾರು ಜನ ಕೇಳ್ತಿರ್ತಾರೆ ಸ್ನೇಹಿತರೆ, ಸತೀಶ್ ಅವರೇ ಇದು ಒಂದೇ ಅನಾಲಿಸಿಸ್ ಮಾಡಿದ್ರೆ ನಾವು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಮಾಡ್ಬೋದಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಅದರದೇ ಆದಂತ ಒಂದಷ್ಟು ಸ್ಟೆಪ್ಗಳು, ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಆ ಒಂದು ಸ್ವಲ್ಪ ರೂಲ್ಸ್ಗಳನ್ನ ತಗೊಂಡು ನಾನು ನಿಮ್ಮ ಜೊತೆ ವಿಡಿಯೋದಲ್ಲಿ ಶೇರ್ ಮಾಡೋದ್ರಿಂದ ನಿಮ್ಮ ಹೆಚ್ಚಿನ ರಿಸರ್ಚ್ನ ಹಾಕೊಂಡು ಸಹ ನೀವು ಸ್ವಿಂಗ್ ಟ್ರೇಡಿಂಗ್ ನ ಕೆಲಸಕ್ಕೂ ಏನಾದ್ರು ಹೋಗ್ತಿದ್ರೆ 9 to 5 ಜಾಬ್ ಅಂತ ಕರೀತಾರೆ, ಅಲ್ಲಿ ಹೋಗ್ತಿದ್ರೆ ಆ ಒಂದು ಸೈಡ್ ಬೈ ಸೈಡ್ ಬಿಸ್ನೆಸ್ ಸಹ ಮಾಡ್ಬೋದು. ಇಲ್ಲ ಸ್ವಿಂಗ್ ಟ್ರೇಡಿಂಗ್ ಸಹ ಕಲಿಬೇಕು, ಇನ್ ಡೆಪ್ತ್ ಕಲಿಬೇಕು ಅಂತಂದ್ರೆ ನಮ್ಮ ಒಂದು ಕೋರ್ಸ್ಗೆ ಸಹ ಜಾಯ್ನ್ ಆಗ್ಬೋದು. ಅದು ಸ್ಪೆಷಲ್ 1-to-1 ಕೋರ್ಸ್ ಇರುತ್ತೆ, ಯಾವುದೇ ರೀತಿ ರೆಕಾರ್ಡೆಡ್ ಇರೋದಿಲ್ಲ, ಬಿಕಾಸ್ ಅದು 1-to-1 ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಹೆಚ್ಚಿನ ನಾಲೆಜ್ ಬರಲಿ ಅನ್ನೋ ಪರ್ಪಸ್ಗೋಸ್ಕರ ಸ್ಟಾಕ್ ಸೆಲೆಕ್ಷನ್ ಇಂದ ಹಿಡಿದು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು, ಟಾರ್ಗೆಟ್ ಎಲ್ಲಿ, ಸ್ಟಾಪ್ ಲಾಸ್ ಎಲ್ಲಿ, ಯಾವ್ಯಾವ ಟೈಮಲ್ಲಿ ಏನೇನು ತರಹ ಒಂದು ಆಕ್ಷನ್ಗಳು ಮಾಡ್ಬೋದು ಅಂತ ಸಹ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ನಾವು ರಿಸರ್ಚ್ ಜೊತೆಗೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ಸ್ ಕೊಡೋದ್ರಿಂದ ಬ್ಯೂಟಿಫುಲ್ ಆಗಿ ನೀವು ಪ್ರಾಫಿಟ್ ಸಹ ಮಾಡ್ಬೋದು ವಿತೌಟ್ ಟೆನ್ಷನ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಇಷ್ಟ ಆಗಿರೋ ಫ್ರೆಂಡ್ ಜೊತೆ ಶೇರ್ ಮಾಡಿ, ನೀವು ಒಬ್ಬರೇ ಕಲಿಯೋದಲ್ಲ, ಬಿಕಾಸ್ ಸುಮಾರು ಜನ ನೋಡ್ತಿರ್ತೀನಿ ಆ ವಿಡಿಯೋಗಳನ್ನ ನೋಡ್ತೀರಾ, ಯಾವುದೇ ರೀತಿ ಒಂದು ಲೈಕ್ಸ್ ಇರೋದಿಲ್ಲ, ಕಮೆಂಟ್ಸ್ ಇರೋದಿಲ್ಲ. ಅದ್ರ ಜೊತೆಗೆ ಶೇರಿಂಗ್ ಸಹ ಮಾಡಿದ್ರೆ ನೀವೇನು ಫೀಲ್ ಮಾಡ್ತಿದ್ರೆ ಅಂತ ಲೈಕ್ ಮುಖಾಂತರ ನನಗೆ ಗೊತ್ತಾಗುತ್ತೆ, ನಿಮ್ಮ ಒಂದು ಫೀಡ್ಬ್ಯಾಕ್ನ ಕಮೆಂಟ್ ಮುಖಾಂತರ ಗೊತ್ತಾದ್ರೆ ಶೇರ್ ಮಾಡಿದ್ರೆ ಬೇರೆಗೂ ಸಹ ನೀವು ಕಲಿಸ್ತಿದ್ದೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಸಿಗುತ್ತೆ ಅಂತ ಹೇಳ್ತಾ ಶೇರ್ ಮಾಡೋದ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.